ಇನ್ನೊಂದು ಪಲ್ಸರ್ ಬಿಟ್ಟವ್ರೆ ಬಜಾಜ್ ಅವರು. ಯಾವ್ದಪ್ಪ ಏರಾಕ್ಸ್ ಜೆಟಾಂಗು. ಒಂದು ಗಾಡಿಗಳು ಸಿಂಪಲ್ ಆಗಿರ್ಬೇಕು, ಇಲ್ಲ ಅಂದ್ರೆ ಫ್ಯೂಚರಿಸ್ಟಿಕ್ ಆಗಿರ್ಬೇಕು. ಇದು ಅತಿಯಾಗಿ ಫ್ಯೂಚರಿಸ್ಟಿಕ್ ಮಾಡಿರುವಂತ ಡಿಸೈನ್. ಬ್ಲೂಟೂತ್ ಇದೆ ಗುರು ಈ ಗಾಡಿನಲ್ಲಿ. ಅದೃಷ್ಟ ಲಕ್ಷ್ಮಿ ಈ ಗಾಡಿ ಮೋಸ್ಟ್ಲಿ ನನ್ನ ಚಾನಲ್ ಅಲ್ಲಿ ಅದೃಷ್ಟ ಲಕ್ಷ್ಮಿ ಆಗ್ಬೋದು. ಯೂಸ್ ಇಲ್ಲ ಅಂದಾಗ ಬಜಾಜ್ ಗಾಡಿಗಳು ವಿಡಿಯೋ ಮಾಡ್ಬಿಡ್ತೀನಿ. ಆನ್ ರೋಡ್ ಪ್ರೈಸ್ ನೋಡೋದಾದ್ರೆ 1,24,000 ಇದೆ ಟಾಪ್ ಎಂಡ್ ಮಾಡೋದಕ್ಕೆ. ಇದನ್ನ ಆರಾಮಾಗಿ ಎಲ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು, ಎಲ್ ಬೇಕಾದ್ರೂ ಹತ್ತಿಸ್ಕೊಂಡು ಹೋಗ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗೇ ಬರ್ತಿಲ್ಲ ಗುರು. ಯಾವ್ದೋ ಸೈಕಲ್ ಓಡಿಸ್ತಾ ಇರೋ ತರ ಇದೆ. ಮೇನ್ ಏನ್ ಗೊತ್ತಾ, ಎಲ್ರದ್ದು ಪಲ್ಸರ್ ಅಲ್ಲಿ ಕಂಪ್ಲೇಂಟ್ ಬೀಜು ಕೊಡಿತದೆ ಅಂತ. ಇದ್ರಲ್ಲಿ ಬೀಜು ಕೊಡಿಯಲ್ವಲ್ಲ, ಅದು ಹಾರ್ತು. ಟಿಪಿಕಲ್ ಕನ್ನಡಿಗ ಅಂತ ನೋಡಿದೀರಾ? ಥ್ಯಾಂಕ್ ಯು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವತ್ತಿಂದ ಬೇಜಾನ್ ಜನ ಕೇಳ್ತಾ ಇದ್ರಿ N125 ರಿವ್ಯೂ ಮಾಡಿ ಅಂತ. ಬಜಾಜ್ ಅವ್ರದ್ದು ಒಂದ್ ಪ್ರಾಬ್ಲಮ್ ಏನು ಅಂದ್ರೆ ಗಾಡಿನ ಅನ್ವೀಲ್ ಮಾಡ್ತಾರೆ. ಒಂದ್ 4-5 ಜನ ಇನ್ಫ್ಲೂಯೆನ್ಸರ್ಸ್ ನ ಕರ್ಸಿ ಸ್ಕ್ರಿಪ್ಟ್ ಕೊಟ್ಟು ಇಲ್ಲಿ ಹೆಂಗಿದೆ ಹಂಗೆ ಓದ್ಬಿಟ್ಟು ಹೇಳಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜನ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ಟೆಸ್ಟ್ ರೈಡ್ ಮಾಡ್ಬೇಕು ಅಂದ್ರೆ ಗಾಡಿಗಳನ್ನ ಬಿಟ್ಟಿರಲ್ಲ. ನಮಸ್ಕಾರ, ಆರಾಮ? ಇದೆಂಗಿದೆ ಸೇಲ್ಸ್? ಯಾವ ಶೋರೂಮ್ ಅಲ್ಲೂ ಕೂಡ N125 ನಂಗೆ ಸಿಕ್ಕಿರ್ಲಿಲ್ಲ. ಮೈಸೂರಲ್ಲಿ ಕಾರ್ ಫಾರ್ಮರ್ಸ್ ಪಕ್ಕ ಇರುವಂತ ಖುಷಿ ಮೋಟರ್ಸ್ ಅಲ್ಲಿ N125 ಗಾಡಿ ಬಂದಿದೆ. ಈ ಗಾಡಿ ಮೇಲೆ ಕೂರ್ತಾ ಇದ್ದಂಗೆನೆ ಫಸ್ಟ್ ಇದು ಎಷ್ಟು ಸಣ್ಣದಾಗಿದೆ ಅನ್ನೋದು ಗೊತ್ತಾಗುತ್ತೆ. ಫ್ರಂಟ್ ಅಲ್ಲಿ LED ಹೆಡ್ಲೈಟ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಬ್ಯಾಕ್ ಅಲ್ಲಿ ಸಿಗ್ನೇಚರ್ ಸ್ಪ್ಲಿಟ್ ಲೈಟ್ ಗಳನ್ನ ಕೊಟ್ಟಿದ್ದಾರೆ. ಹುಟ್ಟಿದ್ 3 ವರ್ಷಕ್ಕೆ ಸ್ಕೂಲ್ಗೆ ಹಾಕ್ತಾರೆ, ಕಾಲೇಜ್ ಮುಗಿಸಿ 21 ವರ್ಷಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ, 25 ಆಗ್ತಿದಂಗೆನೆ ಮದುವೆ ಆಗ್ಬೇಕು ಅಂತಾರೆ. ಈ ತರ ರ್ಯಾಟ್ ರೇಸ್ ಇರುವಂತ ನಮ್ ದೇಶದಲ್ಲಿ ಒಂದ್ ಗಾಡಿನ ತೋರಿಸ್ಬಿಟ್ಟು 2 ತಿಂಗಳು ಆದ್ಮೇಲೆ ಬಂದು ಟೆಸ್ಟ್ ರೈಡ್ ಮಾಡಿ ಅಂದ್ರೆ ಸುಮ್ನೆ ಮನೆಗೆ ಹೋಗಿ ನಮ್ ವರ್ಣ ಕ್ಲೀನ್ ಆಗ್ತಾ ಇದೆ. ಗೋವಾಗೆ ಎತ್ಕೊಂಡು ಹೋಗಿ ಗೋವಾದಲ್ಲಿರೋ ಮಣ್ಣೆಲ್ಲ ನಮ್ ಕಾರಲ್ಲೇ ಇತ್ತು. ಆದ್ರೂ ಮಂಗಳೂರು ರೂಟ್ ಅಲ್ಲಿ ಗೋವಾಗ್ ಹೋಗೋದು. NS125 ಅಲ್ಲಿರೋದು 124.4 cc, ಇದ್ರಲ್ಲಿರೋದು 124.58 cc. 0.1 cc ಜಾಸ್ತಿ ಇದೆ ಅಂತ ಈ ಗಾಡಿ ಏನ್ ಜಾಸ್ತಿ ಪವರ್ ಕಮ್ಮಿ ಅಲ್ಲ. ಅದ್ರಲ್ಲೂ ಅಷ್ಟೇ BHP ಇದೆ, ಇದ್ರಲ್ಲೂ ಅಷ್ಟೇ BHP ಇದೆ, ಅದ್ರಲ್ಲೂ ಅಷ್ಟೇ ಟಾರ್ಕ್ ಇದೆ, ಇದ್ರಲ್ಲೂ ಅಷ್ಟೇ ಟಾರ್ಕ್ ಇದೆ. ಆದರೆ ಈ ಗಾಡಿ NS125 ಗಿಂತ 20 kg ಕಮ್ಮಿ ಇದೆ ಗುರು. ಸೂಪರ್ ಮೋಟೋ ಮಾಡಬಹುದು ಆಕ್ಚುಲಿ ಈ ಡಿಸೈನ್ ಇಟ್ಕೊಂಡು. ಇದ್ರಲ್ಲಿರುವಂತ ಸೀಟು ಹೆವಿ ಕಂಫರ್ಟಬಲ್ ಆಗಿದೆ. ನೋಡಕ್ಕೆ ಸಿಂಗಲ್ ಸೀಟ್ ತರನೇ ಕಾಣುತ್ತೆ, ಆದ್ರೆ ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಈ ಗಾಡಿದು ಹಿಂದೆ ಸೀಟ್ ಚೆನ್ನಾಗಿದೆ ನೋಡಕ್ಕೆ, ಆದ್ರೆ ಟೆಸ್ಟ್ ಮಾಡಕ್ಕೆ ಯಾರು ಪಿಲಿಯನ್ ರೈಡರ್ ಇಲ್ಲ. ನಾನೇ ಟೆಸ್ಟ್ ಮಾಡ್ತೀನಿ. ಸಕ್ಕತ್ತಾಗಿದೆಯಲ್ಲ ಗುರು. ಇದ್ರಲ್ಲಿರುವಂತ ಸೈಡ್ ಫುಟ್ ಪೆಗ್ ಕೂಡ ನೀವು ರಿಮೂವ್ ಮಾಡಬಹುದು 2 ಬೋಲ್ಟ್ ಯೂಸ್ ಮಾಡ್ಕೊಂಡು. ಇದ್ರಲ್ಲಿರುವಂತ ಸ್ಯಾರಿ ಗಾರ್ಡು, ಹಿಂದ್ಗಡೆ ಮಡ್ ಗಾರ್ಡು, ಮಿಡಲ್ ಸ್ಟ್ಯಾಂಡ್ ಎಲ್ಲ ಬಿಚ್ಬಿಟ್ರೆ ಇನ್ನೊಂದು 5-6 kg ಕಮ್ಮಿ ಆಗುತ್ತೆ. ನಿಮ್ಗೊಂದು ಒಳ್ಳೆ ಸ್ಟಂಟ್ ಗಾಡಿ ತೋರಿಸ್ತೀನಿ ಬನ್ನಿ. ನಿಂತಿದ್ ಕಡೆ ಎತ್ಬಿಡ್ಬೋದು ಗಾಡಿನ. ಇದರಲ್ಲಿ 5 ಗೇರ್ ಇದೆ, ಬ್ರೇಕಿಂಗ್ ಆವರೇಜ್ ಆಗಿದೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕ್ ಅಲ್ಲಿ ಡ್ರಮ್ ಬ್ರೇಕ್ ಇದೆ. ಇದರಲ್ಲಿ ABS ಇಲ್ಲ, ಬಟ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. 125 cc ಕ್ಯಾಟಗರಿನಲ್ಲಿ ABS ಇನ್ನು ಕಂಪಲ್ಸರಿ ಆಗಿಲ್ಲ, CBS ಕಂಪಲ್ಸರಿ ಇದೆ. ಹೊಸ ರೈಡರ್ ಗಳಿಗೆ ಪ್ಯಾನಿಕ್ ಬ್ರೇಕಿಂಗ್ ಮಾಡೋರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. 9 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇರೋದು, ಆನ್ ಅನ್ ಆವರೇಜ್ 60 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರು. ಒಂದು ಫುಲ್ ಟ್ಯಾಂಕ್ ಅಲ್ಲಿ 540 ಕಿಲೋಮೀಟರ್ ಹೋಗ್ಬೋದು. ಈ ಗಾಡಿನ ತಗೊಂಡು ನೀವು ಲಾಂಗ್ ರೈಡ್ ಎಲ್ಲ ಮಾಡಕ್ ಆಗೋದಿಲ್ಲ ಅಂತ ಹೇಳಲ್ಲ, ಆದ್ರೆ ಕಷ್ಟ ಆಗುತ್ತೆ. ಅವಾಗಿನ ಕಾಲದಲ್ಲಿ ಯಾವ 300-400 cc ಗಾಡಿಗಳಿತ್ತು ಗುರು ಲಾಂಗ್ ರೈಡ್ ಮಾಡಕ್ಕೆ. ಲಾಂಗ್ ರೈಡ್ ಮಾಡ್ತೀನಿ ಅನ್ನೋನು TVS 50 ಅಲ್ಲೂ ಮಾಡ್ತಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಈ ಗಾಡಿಗೆ ಕಂಪೇರ್ ಮಾಡಿದ್ರೆ NS ಅಲ್ಲಿ 4 mm ಸ್ಟ್ರೋಕ್ ಜಾಸ್ತಿ ಇದೆ. ಅದರಲ್ಲಿ ಇನಿಷಿಯಲ್ ಟಾರ್ಕ್ ನಿಮ್ಗೆ ಜಾಸ್ತಿ ಸಿಗುತ್ತೆ. ಇದರಲ್ಲಿ ಇನಿಷಿಯಲ್ ಟಾರ್ಕ್ ಎಲ್ಲೋ ಒಂದ್ ಕಡೆ ಲುಕ್ಸ್ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ವೇನೋ. ನಾನ್ ಬೇಕಾದ್ರೆ ಮನೇಲಿ ಕೂತ್ಕೊಂಡು 2 ಸಲ ಮಾರ್ಟಿನ್ ಮೂವಿ ನೋಡ್ಬಿಡ್ತೀನಿ, ಗರಾಜಲ್ಲಿ ನಿಲ್ಲಿಸ್ಕೊಂಡು ಈ ಗಾಡಿನ 2ನೇ ಸಲ ತಿರುಗಿ ನೋಡಲ್ಲ. ಈ ಗಾಡಿ ಲುಕ್ಸ್ ನ ಪಕ್ಕಕ್ಕಿಟ್ರೆ ಓಡ್ಸಕ್ ಮಾತ್ರ ಒಳ್ಳೆ ಮಜಾ ಇದೆ ಗುರು. ಕಾಲೇಜ್ ಹುಡುಗರುಗಳು ಯಾವ್ದೇ ಕಾರಣಕ್ಕೂ ಈ ಗಾಡಿ ತಗೊಳ್ಳೋದಿಲ್ಲ. ಇದ್ರ ಬದಲು NS125 ತಗೋತಾರೆ. ಏನಕ್ಕೆ ಅಂದ್ರೆ ಅದು ನೋಡಕ್ಕೆ NS200 ತರ ಇದೆ ಅಂತ. NS125 ಅನ್ನೋ ಸ್ಟಿಕ್ಕರ್ ಕಿತ್ತಾಕ್ಬಿಟ್ಟು NS200 ಅಂತ ಹಾಕೊಂಡು ಜನಕ್ಕೆ ಗೊತ್ತಾಗಲ್ಲ ಅಂತ. ಯಾವ್ದು ನಶೆ ಮಾಡ್ತೀರಾ ನೀವು? ಫ್ರಂಟ್ ಅಲ್ಲಿ 80 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ, ಬ್ಯಾಕ್ ಅಲ್ಲಿ 110 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ. 2 ಕಡೆ ಅಲಾಯ್ ವೀಲ್ ಇದೆ, ಬಟ್ ವೀಲ್ ತುಂಬಾನೇ ಚಿಕ್ಕ ಇದೆ. ಯೂಶಲಿ 200 cc ಗಾಡಿಗಳಲ್ಲಿ ಫ್ರಂಟ್ ಅಲ್ಲಿ ಎಷ್ಟು ಸೈಜ್ ಟೈರ್ ಕೊಡ್ತಾರೆ ಅದನ್ನ ಈ ಗಾಡಿನಲ್ಲಿ ಬ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಇರುವಂತ ಸಸ್ಪೆನ್ಷನ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ. ಇದು ತುಂಬಾ ಚಿಕ್ಕ ಇರೋದ್ರಿಂದ ನೋಡಕ್ಕೆ ಬಲ್ಕಿ ಆಗಿರ್ಲಿ ಅಂತ ಸೈಡ್ ಅಲ್ಲಿ ಪ್ಲಾಸ್ಟಿಕ್ ಪ್ಯಾನಲ್ ಗಳನ್ನ ಹಾಕಿದ್ದಾರೆ. ನೋಡಿದಾಗ ಇನ್ವರ್ಟೆಡ್ ಸಸ್ಪೆನ್ಷನ್ ಅಂತ ಅನ್ಸುತ್ತೆ, ಆದ್ರೆ ಇದು ಟೆಲಿಸ್ಕೋಪಿಕ್. ಸೇಮ್ ಅದೇ ತರ ನಮಗೆಲ್ಲ ಗೊತ್ತಾಗೋಯ್ತು. ಕ್ಲಚ್ ಹೆವಿ ಲೈಟ್ ಆಗಿದೆ, ಗೇರು ಪ್ರಿಸೈಸ್ ಆಗಿದೆ.
ಇದರಲ್ಲಿ ಏರ್ ಕೂಲಿಂಗ್ ಕೊಟ್ಟಿರೋದು 12 BHP ಇದೆ, 11 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. NS 125 ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ 15 ಕಿಲೋಮೀಟರ್ ಜಾಸ್ತಿ ಮೈಲೇಜ್ ಬರುತ್ತೆ. ಇದು ಯಾರ್ಯಾರು ಇಷ್ಟು ದಿನ CT100 ನೋಡ್ತಿದ್ರು, ಪ್ಲಾಟಿನಾ ನೋಡ್ತಿದ್ರು, ಅವ್ರಿಗೆ ಇನ್ನೊಂದು ಆಪ್ಷನ್ ಅಂತ ಹೇಳ್ತೀನಿ. ನಿನ್ನ ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಇದರಲ್ಲಿ ಡಿಜಿಟಲ್ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ಕೊಟ್ಟಿರೋದು. ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಮೇಲ್ಗಡೆ ಕಿಲೋಮೀಟರ್ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಲೋ ಫ್ಯೂಯಲ್ ಅಂತ ತೋರಿಸ್ತಾ ಇದೆ. ಆದ್ರೆ 2 ಕಡ್ಡಿ ಇದೆ. 100 ರೂಪಾಯಿಗೆ ಹಾಕಿ. ಹೊಸ ತೂತಲ್ವಾ, ಅದಕ್ಕೆ ಒಳಗೆ ಹೋಗ್ತಿಲ್ಲ. ಬಜಾಜ್ ಅವರು ಒಂದ್ 20 ಗಾಡಿಗೆ ಒಂದೇ ಇಂಜಿನ್ ಪೆಟ್ಬಿಟ್ಟು ಬೇರೆ ಬೇರೆ ಹೆಸರಲ್ಲಿ ಗಾಡಿಗಳನ್ನ ರಿಲೀಸ್ ಮಾಡ್ತಾರೆ. ಇದರಿಂದ ಕಸ್ಟಮರ್ಸ್ ಗೆ ಹೆವಿ ಕನ್ಫ್ಯೂಷನ್ ಆಗುತ್ತೆ. ಸುಮ್ನೆ ಪಾರ್ಟ್ ಬೈ ಪಾರ್ಟ್ ಮಾಡ್ಬೇಕಂತ ಮಾಡ್ತಾರೆ, ನಾವು ಬಾಯ್ ತಕೊಂಡ್ ಸುಮ್ನೆ ನೋಡೋದೇ ಆಗ್ತದೆ ಅಷ್ಟೇ. ಸೊ ಆ ತರ ಇರಬೇಕಾದ್ರೆ ನೀವು ಇದ್ರಲ್ಲಿ ಇರುವಂತ ನಾಮನ್ ಕ್ಲೇಚರ್ ನ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು ಯಾವ ಗಾಡಿ ಯಾವ ತರ ಅಂತ. NS ಅಂದ್ರೆ ನೇಕೆಡ್ ಸ್ಪೋರ್ಟ್ ಅಂತ, ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಪೋರ್ಟಿ ಆಗಿ ಫೀಲ್ ಆಗುತ್ತೆ. N ಅಂದ್ರೆ ಬರೀ ನೇಕೆಡ್ ಅಂತ, ಅದ್ರಲ್ಲಿ ಯಾವುದೇ ತರ ಸ್ಪೋರ್ಟಿ ಫೀಚರ್ ಇರೋದಿಲ್ಲ. ಎಲ್ಲ ಐತೆ ಎಕ್ಸಾಸ್ಟ್ ಇಲ್ಲಿ 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 ಕಾಡಿಸ್ಬೋದು ಗುರು ಈ ಗಾಡಿನ. ಹ್ಯಾಂಡ್ಲಿಂಗ್ ತಕ್ಕಂಗೆ ಏನಾದ್ರು ಇವ್ರು ಪವರ್ ಕೊಟ್ಬಿಡಿದ್ರೆ ಈ ಗಾಡಿನ ಹಿಡಿಯಕ್ ಆಗ್ತಿರ್ಲಿಲ್ಲ. ನಾನು ಕೊಡಲ್ಲ. ಬ್ಯಾಕ್ ಪ್ಯಾನಲ್ ಮೇಲೆ ಒಂದು ಎಕ್ಸ್ಟ್ರಾ ಪ್ಯಾನಲ್ ಹಾಕಿದ್ದಾರೆ. ಇದು ಇಂಡಿವಿಜುವಲ್ ಆಗಿ ನೋಡಿದ್ರೆ R15 ರೇರ್ ಪ್ಯಾನಲ್ ತರ ಕಾಣುತ್ತೆ. ಮೈಸೂರಲ್ಲಿ ಇಷ್ಟು ಚೆನ್ನಾಗಿರೋ ಹುಡುಗಿರಿ ಇದಾರ. ನಮ್ಮ ಬೆಂಗಳೂರು ಅಂತ ಸಿಟಿಗಳಲ್ಲಿ ಈ ಗಾಡಿ ಹೆವಿ ಯೂಸ್ ಆಗುತ್ತೆ. ನೀವೆಲ್ಲಾದ್ರೂ ಹೋಗ್ಬೇಕಾರೆ ಈ ತರ ರೋಡ್ ತಪ್ಪಿಸ್ಕೊಂಡ್ರೆ ಏನ್ಕೊಳ್ಳಿ, ಇಷ್ಟೇ. ಇಲ್ಲೊಂದು ಝೆನಾನ್ ರೆಡಿ ಆಗ್ತಾ ಇದೆ. ಇಲ್ಲಿ ಹಳೆ ಮಹೇಂದ್ರ ಪಿಕಪ್ ರೆಡಿ ಆಗ್ತಾ ಇದೆ. ಮಿಕ್ಕಿದ ಪಾರ್ಟ್ಸ್ ಗಳೆಲ್ಲ ಇಲ್ಲಿದೆ. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ, ಆದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬಹುದು. ಎಕ್ಸ್ಟ್ರೀಮ್ 125 ಗೆ ಕಂಪೇರ್ ಮಾಡಿದ್ರೆ ಈ ಗಾಡಿ ಫಾರ್ ಬೆಟರ್ ಆಗಿದೆ ಎಂಜಿನ್ ವೈಸ್. ಅದೇ ನೀವು ರೈಡರ್ 125 ಗೆ ಕಂಪೇರ್ ಮಾಡಿದ್ರೆ ಪ್ರಾಬಬ್ಲಿ ಈ ಗಾಡಿ ನಾಟ್ ಅಪ್ ಟು ದ ಮಾರ್ಕ್ ಅಂತಾನೆ ಹೇಳ್ಬೋದು. ಬಜಾಜ್ ಅವ್ರಿಗೂ ಬೇರೆ ಕಂಪ್ನಿಗಳಿಗೂ ಇರುವಂತ ಮೇಜರ್ ಡಿಫರೆನ್ಸ್ ಏನು ಅಂದ್ರೆ ನಂಬರ್ ಆಫ್ ಬೈಕ್ಸ್ ಎಷ್ಟು ರಿಲೀಸ್ ಮಾಡ್ತಾರೆ ಅಂತ. ಪಲ್ಸರ್ 125, ಪಲ್ಸರ್ 150, ಪಲ್ಸರ್ 180, ಪಲ್ಸರ್ 220, NS 125, NS 160, NS 200, NS 400, N125, N160, N250, N250F. ಪುಟ್ಟಗವರಿ ಮದುವೆ ಸೀರಿಯಲ್ ಅಲ್ಲಿ ಇರುವಂತ ಎಪಿಸೋಡ್ ಗಳಿಗಿಂತ ಜಾಸ್ತಿ ಪಲ್ಸರ್ ಗಾಡಿಗಳಿದೆ. ಕಾಂಪಿಟೇಷನ್ ಇಸ್ ಗುಡ್, ಕಾಂಪಿಟೇಷನ್ ಇಸ್ ಪ್ರೋಗ್ರೆಸ್. ಮನೇಲಿ ಒಬ್ಬ ಮಗನ ಹುಟ್ಟಿಸ್ಬಿಟ್ಟು ಪಕ್ಕದ ಮನೆ ಮಗನ ಜೊತೆ ಕಾಂಪಿಟೇಷನ್ ಮಾಡುವಂತ ಬಿಟ್ರೆ ಒಪ್ಕೋಬಹುದು. ಮನೇಲೆ 15 ಜನ ಮಕ್ಳನ್ನ ಹುಟ್ಟಿಸ್ಬಿಟ್ಟು ಒಬ್ರಿಗೊಬ್ರ ಜೊತೆ ಕಾಂಪೀಟ್ ಮಾಡು ಅಂದ್ರೆ ಹೆಂಗಾಗದ್ ಗುರು? ಆಗಲ್ಲ ಅಂತ ನೀ ಹೇಳ್ಬೇಡ. ಆಗಲ್ಲ ನಿನ್ ಕೈಲಿ ಆಗಲ್ಲ. ಇವತ್ತು ನಾನು ಇಕ್ಸಾನ್ ರೈಡಿಂಗ್ ಪ್ಯಾಂಟ್ ನ ಹಾಕೊಂಡು ಓಡಿಸ್ತಾ ಇದೀನಿ. ಆಲ್ರೆಡಿ ಒಂದ್ಸಲ ಲಾಂಗ್ ರೈಡ್ ಹೋಗಿ ಬಂದೆ. ಆಲ್ಮೋಸ್ಟ್ 2 ವಾರದಿಂದ ಈ ಪ್ಯಾಂಟ್ ನ ಯೂಸ್ ಮಾಡ್ತಾ ಇದೀನಿ. ಸುಮಾರು ಜನ ಬರೀ ರೈಡಿಂಗ್ ಜಾಕೆಟ್ ಗಳು, ಗ್ಲೌಸ್ ಗಳು, ಹೆಲ್ಮೆಟ್ ಹಾಕೊಂಡು ಪ್ಯಾಂಟ್ ನೇನಕ್ ಸಿಟಿನಲ್ಲಿ ಹಾಕಲ್ಲ ಅಂದ್ರೆ, ಇವಾಗ ನಾವ್ ಯಾವ್ದೋ ಮೂವಿಗೆ ಹೋಗ್ಬೇಕಿರತ್ತೆ, ಇಲ್ಲ ಯಾವ್ದೋ ಹೋಟೆಲ್ಗೆ ಹೋಗ್ಬೇಕಿರತ್ತೆ, ಇಲ್ಲ ಇನ್ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಿರತ್ತೆ, ಇಲ್ಲ ಅಂದ್ರೆ ಕಾಲೇಜ್ಗೆ ಹೋಗ್ಬೇಕಿರತ್ತೆ. ರೈಡಿಂಗ್ ಪ್ಯಾಂಟ್ಸ್ ಗಳನ್ನ ಹಾಕೊಂಡ್ರೆ ಅದೊಂಥರ ಆಕ್ವರ್ಡ್ ಆಗಿ ಕಾಣುತ್ತೆ. ನಾನು ಇದನ್ನ ಹಾಕೊಂಡು ಮೂವೀಸ್ಗೆ ಹೋಗಿದ್ದೀನಿ, ಒಂದ್ ವಿಡಿಯೋ ಶೂಟ್ ಮಾಡಿದೀನಿ. ಗಾಡಿನ ನಿಲ್ಸ್ಬಿಟ್ಟು ಬೇರೆ ಕೆಲಸಗಳು ಮಾಡ್ಬೇಕು ಅಂದಾಗ ಇದ್ರಲ್ಲಿರುವಂತ ಆರ್ಮರ್ ನ ಬಿಚ್ಬಿಟ್ಟು ಬ್ಯಾಗ್ ಒಳಗೆ ಹಾಕೊಂಡು ಹೋಗ್ಬೋದು. ಈ ಪ್ಯಾಂಟ್ ಹೆಸರು ಇಕ್ಸಾನ್ ವೇನ್ ಅಂತ. ಇದನ್ನ ನೀವು risemoto.com ಅಲ್ಲಿ ಆರ್ಡರ್ ಮಾಡಬಹುದು. ಇಲ್ಲಾಂದ್ರೆ ರೈಸ್ ಅವರ ಆಕ್ಚುಲಿ ಸ್ಟೋರ್ ಗಳನ್ನ ಕೂಡ ಓಪನ್ ಮಾಡಿದ್ದಾರೆ. ಆ ಸ್ಟೋರ್ ಗಳಿಗೆ ಹೋಗಿ ನಿಮ್ ಸೈಜ್ ಏನಿದೆ ಅದನ್ನ ಹಾಕೊಂಡು ನೋಡ್ಬಿಟ್ಟು ಕೂಡ ನೀವು ತಗೊಂಡ್ಬರ್ಬೋದು. ಇಲ್ಲಿ ನೋಡ್ಬೋದು ಎಷ್ಟು ಕಾರ್ಗಳು ಬಂದಿದೆ ಅಂತ. ಇದೆಲ್ಲ K1000 ರಾಲಿ ಓಡಿಸಕ್ಕೆ ಅಂತ ಬಂದಿರೋ ಕಾರ್ಗಳು. ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿದ್ದೀವಿ. 6, 5, 4, 3, 2, 1, go!